ವೆಲ್ಕಮ್ ಟು ಯಶಸ್ವಿ ಕ್ರಿಯೇಷನ್ಸ್. ಈ ವಿಡಿಯೋದಲ್ಲಿ ಥ್ರೆಡ್ ಪೈಪಿಂಗನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನಾವು ಥ್ರೆಡ್ ಪೈಪಿಂಗನ್ನು ಸುಮಾರು 3ರಿಂದ 4 ರೀತಿಯಲ್ಲಿ ನಾವು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡ್ಕೋಬೋದು. ಅದರಲ್ಲಿ ನಾನು ಈಗ 2 ರೀತಿಯಲ್ಲಿ ಯಾವ ಥರ ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನಮಗೆ ಈ ಒಂದು ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡೋದಕ್ಕೆ ನೋಡಿ, ನಾನು ಇಲ್ಲಿ ತಗೊಂಡಿದ್ದೀನಲ್ವ ಕ್ಲಾತು, ಇದು ಬಂದುಬಿಟ್ಟು ಟಿಶ್ಯೂ ಸಿಲ್ಕ್ ಅಂತ ಹೇಳಿ. ಈ ಟಿಶ್ಯೂ ಕ್ಲಾತಲ್ಲಿ ನಾವು ಪೈಪಿಂಗ್ ಸ್ಟಿಚ್ ಮಾಡಿದ್ರೆ ತುಂಬ ಚೆನ್ನಾಗಿ, ತುಂಬ ನೀಟಾಗಿ, ಪರ್ಫೆಕ್ಟಾಗಿ ಬರುತ್ತೆ. ಇದರಲ್ಲಿ ನಮಗೆ ಎಲ್ಲ ರೀತಿಯಾಗಿರುವಂಥ ಕಲರ್ಸು ಕೂಡ ಅವೈಲಬಲ್ ಇರುತ್ತೆ. ಅದರಲ್ಲಿ ನಾವು ಜಾಸ್ತಿ ಯೂಸ್ ಮಾಡುವಂಥದ್ದು ಗೋಲ್ಡ್ ಮತ್ತು ಸಿಲ್ವರ್ ಕಲರ್ ಆಗಿರುತ್ತೆ. ಓಕೆ, ಇದನ್ನು ಬಿಟ್ಟರೆ ನಾವು ರಾ ಸಿಲ್ಕು ಅಥವಾ ಹಾಫ್ ಸಿಲ್ಕಲ್ಲೂ ಕೂಡ ಈ ಒಂದು ಪೈಪಿಂಗನ್ನು ಸ್ಟಿಚ್ ಮಾಡ್ಕೋಬೋದು. ಇಲ್ಲಿ ನಾವು ಪೈಪಿಂಗನ್ನು ಸ್ಟಿಚ್ ಮಾಡೋದಕ್ಕೆ ಯಾವಾಗಲೂ ಅಷ್ಟೇ ಕ್ರಾಸ್ ಆಗಿರುವಂತಹ ಕ್ಲಾತನ್ನೇ ತಗೋಬೇಕು. ರೌಂಡ್ ಶೇಪ್ಗೆಲ್ಲ ನಮಗೆ ಕ್ರಾಸ್ ಆಗಿರುವಂಥ ಕ್ಲಾತು ಕರೆಕ್ಟಾಗಿ ಸೂಟ್ ಆಗುತ್ತೆ. ಈಗ ತೋರಿಸ್ತಾ ಇದ್ದೀನಲ್ಲ, ಇದು ನಮಗೆ ಸ್ಟ್ರೈಟು. ಮತ್ತು ನೋಡಿ, ಇಲ್ಲಿ ನಮಗೆ ಈಗ ನಾನು ಕ್ರಾಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ನಾವು ಎಳೆದಾಗ ಅದು ರಬ್ಬರ್ ಥರ ಎಕ್ಸ್ಪೆಂಡ್ ಆಗಬೇಕು. ಆ ಥರ ಇದ್ದರೆ ಅದು ನಮಗೆ ಕ್ರಾಸ್ ಪೀಸ್ ಇರುತ್ತೆ. ನಾವು ಪೈಪಿಂಗನ್ನ ಸ್ಟಿಚ್ ಮಾಡಿದಾಗ ಕ್ರಾಸ್ ಆಗಿರುವಂಥ ಕ್ಲಾತನ್ನು ಯೂಸ್ ಮಾಡಿದ್ರೆ ನಮಗೆ ಪೈಪಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ. ಓಕೆ, ನಮಗೆ ಇಲ್ಲಿ ಪೈಪಿಂಗ್ಗೆ ಮಿನಿಮಮ್ಮು 1.5 ಇಂಚ್ ಅಥವಾ 1 ಇಂಚ್ ಆದರೂ ಈ ಒಂದು ವಿಡ್ತನ್ನು ತಗೊಂಡು ಈ ಥರ ಕ್ರಾಸ್ ಆಗಿ ಪೀಸಸನ್ನು ಕಟ್ ಮಾಡ್ಕೋಬೇಕು. ನಿಮ್ಮ ಬ್ಲೌಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಈ ಒಂದು ಕ್ರಾಸ್ ಪೀಸನ್ನು ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನಾವು ಬ್ಲೌಸ್ಗೆ ಕೇವಲ ನೆಕ್ಗೆ ಮಾತ್ರ ಹಾಕ್ತೀವಿ ಅಂತಂದರೆ 1ರಿಂದ 1.25 ಮೀಟರ್ ಆದರೆ ಸಾಕಾಗುತ್ತೆ. ಸೊಂಟಕ್ಕೆ ಹಾಗೆಯೇ ಸ್ಲೀವ್ಸ್ಗೆಲ್ಲ ಕೂಡ ನಾವು ಪೈಪಿಂಗ್ ಸ್ಟಿಚ್ ಮಾಡ್ತೀವಿ ಅಂತಂದರೆ 3 ಮೀಟ್ರ್ ಆದರೂ ನಮಗೆ ಈ ಒಂದು ಪೈಪಿಂಗ್ ಅನ್ನೋದು ಬೇಕಾಗುತ್ತೆ. ನೋಡಿ, ಈ ಥರ ನಮಗೆ ಎಷ್ಟು ಬೇಕೋ ಅಷ್ಟು ಕ್ಲಾತನ್ನು ಕಟ್ ಮಾಡಿಕೊಂಡು, ಇವಾಗ ಈ ಒಂದು ಕ್ರಾಸಾಗಿ ಕಟ್ ಮಾಡ್ಕೊಂಡಿದ್ದೀವಲ್ವ, ಈ ಪೀಸಸನ್ನು ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ಲ, ಈ ಥರ ಒಂದ್ರ ಮೇಲೆ ಒಂದು ಈ ಥರ ಕ್ರಾಸ್ ಆಗಿ ಇಟ್ಕೊಂಡು, ಈ ಥರ ಇಟ್ಕೊಂಡು ಕ್ರಾಸ್ ಆಗಿನೇ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ, ಈ ಥರ ಕ್ರಾಸ್ ಆಗಿ ಸ್ಟಿಚ್ ಮಾಡ್ಕೋಬೇಕು. ಈಗ ನೋಡಿ, ಈ ಜಾಯಿಂಟ್ ಇದೆಯಲ್ಲ, ಈ ಜಾಯಿಂಟನ್ನ ಇಲ್ಲಿ ಓಪನ್ ಮಾಡಿಕೊಂಡ್ರೆ ನಮಗೆ 2 ಕಡೆ ಪೀಸಸ್ ಈ ಥರ ಬರುತ್ತಲ್ವ. ಇಲ್ಲಿ ಸ್ವಲ್ಪ ನೇಲಲ್ಲಿ ಈ ಥರ ರಬ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಥಿಕ್ನೆಸ್ ಅನ್ನೋದು ಇರಲ್ಲ, ನೀಟಾಗಿ ಬರುತ್ತೆ. ನೋಡಿ, ಇಲ್ಲಿ ನಾವು ಈಗ ಜಾಯಿಂಟ್ ಮಾಡಿದ್ದೀವಿ ಅಂತಲೂ ಸಹ ನಮಗೆ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಈ ಒಂದು ಫಿನಿಶಿಂಗ್ ಅನ್ನೋದು ಬರುತ್ತೆ. ಓಕೆ, ನಾವು ಇಲ್ಲಿ ಥ್ರೆಡನ್ನು ಇಟ್ಟು ಸ್ಟಿಚ್ ಮಾಡೋಕ್ಕಿಂತ ಮೊದಲು ಜಾಯಿಂಟ್ಸ್ ಎಲ್ಲ ಕೂಡ ಒಳಗಡೆಗೆ ಹೊರಟೋಗೋ ಥರ ಎಲ್ಲ ಒಂದೇ ಕಡೆಗೆ ಬರೋ ಥರ ನಾವು ನೋಡ್ಕೋಬೇಕಾಗುತ್ತೆ. ಇಲ್ಲಿ ತುದಿಲಿ ಶಾರ್ಪ್ ಆಗಿದೆಯಲ್ವಾ, ಇಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಕ್ಲಾತನ್ನು ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಈಗ ಇದರಲ್ಲಿ ನಾವು ಥ್ರೆಡನ್ನು ಇಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ನೋಡಿ, ಇಲ್ಲಿ ನಾನು ತಗೊಂಡಿರುವಂಥ ಈ ಒಂದು ಥ್ರೆಡ್ನ ಸೈಜ್ ಬಂದು ನನಗೆ 12 ಇಂಚು 12 ಸೈಜು. ಈ ಒಂದು ಥ್ರೆಡ್ಡಲ್ಲೂ ಕೂಡ ನಮಗೆ ಬೇರೆ ಬೇರೆ ಸೈಜು ಬರುತ್ತೆ. ನೀವು ಫಸ್ಟು ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂತಂದರೆ ಸ್ವಲ್ಪ ದಪ್ಪ ಇರುವಂಥ ಥ್ರೆಡನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, ಈ ಒಂದು ಥ್ರೆಡ್ ಇದೆಯಲ್ವಾ, ಈ ಥ್ರೆಡ್ ಪೈಪಿಂಗನ್ನು ಸ್ಟಿಚ್ ಮಾಡೋದಕ್ಕೆ ನಾನು ಇಲ್ಲಿ ಸಿಂಗಲ್ ಫುಟನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಸಹ ಬಿಗಿನರ್ಸ್ ಆಗಿದ್ದು ಫಸ್ಟ್ ಟೈಮು ಈ ಒಂದು ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡ್ತಾ ಇದ್ರೆ ಸಿಂಗಲ್ ಫುಟಲ್ಲೇ ಸ್ಟಿಚ್ ಮಾಡಿ. ಡಬಲ್ ಫುಟಲ್ಲಿ ಸ್ಟಿಚ್ ಮಾಡಿದ್ರೆ ನಮಗೆ ಫಿನಿಶಿಂಗ್ ಅನ್ನೋದು ಅಷ್ಟೊಂದು ನೀಟಾಗಿ ಬರಲ್ಲ. ಈ ಥ್ರೆಡನ್ನು ನೋಡಿ, ಈ ಥರ ಕ್ಲಾತ್ ಇದೆಯಲ್ಲ, ಕ್ಲಾತ್ ಸೆಂಟ್ರಿಗೆ ಇಟ್ಕೊಂಡು ಇಲ್ಲಿ ಈ ಥರ ಕ್ಲಾತ್ನ ಮತ್ತು ಥ್ರೆಡನ್ನು ಎರಡನ್ನೂ ಸೇರಿಸಿ ಈ ಥರ ಲಾಕ್ ಮಾಡ್ಕೋಬೇಕು. ಸ್ಟಿಚ್ಚಲ್ಲಿ ಲಾಕ್ ಮಾಡಿಕೊಂಡು ಈ ಥರ ಸ್ಟ್ರೈಟಾಗಿ ಸ್ಟಿಚ್ ಮಾಡಿಕೊಂಡು ಬರಬೇಕು. ನಮಗೆಲ್ಲೂ ಸಹ ಈ ಒಂದು ಸ್ಟಿಚ್ಚಿಂಗ್ ಅನ್ನುವಂಥದ್ದು ಥ್ರೆಡ್ ಮೇಲೆ ಬೀಳ್ದೇನೆ ಥ್ರೆಡ್ ಪಕ್ಕದಲ್ಲೇ ಈ ಥರ ಸ್ಟಿಚ್ ಬಂದರೆ ನೀಟಾಗಿ ಕಾಣಿಸುತ್ತೆ. ನೋಡಿ, ಈ ಥರ ಸ್ಟ್ರೈಟಾಗಿ ಫುಲ್ ಎಲ್ಲನೂ ಸ್ಟಿಚ್ ಮಾಡಿಕೊಂಡು ಹೊರಟೋಗ್ಬೇಕು. ನೋಡಿ, ಜಾಯಿಂಟ್ ಬಂದಾಗಲೂ ಅಷ್ಟೇ, ಈ ಜಾಯಿಂಟ್ ಹತ್ರ ನಾವು ಆ ಕಡೆ ಬರುವಂಥ ಕ್ಲಾತ್ ಆ ಕಡೆಗೆ, ಈ ಕಡೆ ಬರುವಂಥ ಕ್ಲಾತ್ ಈ ಕಡೆಗೆ ಇಟ್ಕೊಂಡು ಹೋಗೋ ಥರ ನೋಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನಮಗೆ ಈ ಪೈಪಿಂಗು ಯಾವಾಗ ಯೂಸ್ ಆಗುತ್ತೆ ಅಂತಂದರೆ, ನಾವು ಲೈನಿಂಗ್ಗೆ ಸಪ್ರೇಟಾಗಿ ಇದನ್ನು ಪೈಪಿಂಗ್ನ ಸ್ಟಿಚ್ ಮಾಡಿಕೊಂಡು ಆಮೇಲೆ ಇದನ್ನು ನಾವು ಮೈನ್ ಕ್ಲಾತ್ ಮೇಲೆ ಇಟ್ಟು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ. ಅಂಥ ಟೈಮಲ್ಲಿ ನಮಗೆ ಈ ಒಂದು ಪೈಪಿಂಗು ತುಂಬಾ ಯೂಸ್ ಆಗುತ್ತೆ. ನೋಡಿ, ನಮಗೆ ಈ ಥರ ಪೈಪಿಂಗ್ ಅನ್ನೋದು ಎಲ್ಲ ಕಡೆ ಈವನ್ ಆಗಿ ಒಂದೇ ಥರ ಈ ಥರ ಬರಬೇಕು.
ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಲ್ವಾ. ಇವಾಗ ಇಲ್ಲಿ ಈ ಒಂದು ಎಕ್ಸ್ಟ್ರಾ ಕ್ಲಾತ್ ಇದೆ ಅಲ್ವಾ, ಈ ಎಕ್ಸ್ಟ್ರಾ ಕ್ಲಾತನ್ನು ಒಂದು 1/2 ಇಂಚಷ್ಟು ಮಾತ್ರ ನಮಗೆ ಸ್ಟಿಚ್ ಮಾಡೋಕ್ಕೆ ಬಿಟ್ಕೊಂಡು ಉಳಿದಿರುವಂತಹ ಎಲ್ಲ ಎಕ್ಸ್ಟ್ರಾ ಕ್ಲಾತನ್ನು ಈ ಥರ ಕಟ್ ಮಾಡ್ಕೊಂಡ್ಬಿಡ್ಬೇಕು. ನಮಗೆ ಫಸ್ಟಲ್ಲಿ ಎಷ್ಟಿರುತ್ತೋ ಸೇಮ್ ಅಷ್ಟೇ ಕ್ಲಾತ್ ನಮಗೆ ಕೊನೆವರೆಗೂ ಕೂಡ ಇರಬೇಕು. ಆ ಥರ ನೋಡಿಕೊಂಡು 1/2 ಇಂಚ್ ಅಷ್ಟೇ ಬಿಟ್ಟು ಈ ಥರ ಉಳಿದಿರೋ ಎಕ್ಸ್ಟ್ರಾ ಕ್ಲಾತನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕು. ನಮ್ಗೆ ನೋಡಿ ಈ ಥರ ಪೈಪಿಂಗ್ ಅನ್ನೋದು ಕಾಣಿಸುತ್ತೆ. ಓಕೆ, ಇವಾಗ ನಾವು ನೆಕ್ಸ್ಟು ಇನ್ನೊಂದು ಮೆಥಡಲ್ಲಿ ಯಾವ ರೀತಿ ಪೈಪಿಂಗನ್ನು ಸ್ಟಿಚ್ ಮಾಡೋದು ಅಂತ ಹೇಳಿಬಿಟ್ಟು ಈಗ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ನಾನು ಈ ಒಂದು ಪೈಪಿಂಗ್ ಸ್ಟಿಚ್ ಮಾಡೋದಕ್ಕೆ ಗೋಲ್ಡ್ ಕಲರ್ ಕ್ಲಾತನ್ನು ತಗೊಂಡಿದ್ದೀನಿ. ಈ ಒಂದು ಗೋಲ್ಡ್ ಕಲರ್ ಕ್ಲಾತಲ್ಲೂ ಅಷ್ಟೇ ನಮಗೆ ಕ್ರಾಸ್ ಆಗಿ ಈ ಒಂದು ಪೀಸಸನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಆವಾಗಲೇ ಯಾವ ಥರ ಕಟ್ ಮಾಡಿದ್ವೋ ಸೇಮ್ ಅದೇ ಥರ ಕ್ರಾಸ್ ಪೀಸಸನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಇಲ್ಲಿ ಒಂದು ಚೇಂಜ್ ಅಂತಂದರೆ ಇಲ್ಲೂ ನಮಗೆ ಮಿನಿಮಮ್ 1.5 ಇಂಚಷ್ಟು ಬೇಕೇ ಬೇಕಾಗುತ್ತೆ. 1.5 ಇಂಚಷ್ಟು ಅಗಲ ಇರೋ ಥರ ಈ ಒಂದು ಕ್ರಾಸ್ ಪೀಸಸನ್ನು ನಾವು ಕಟ್ ಮಾಡ್ಕೋಬೇಕಾಗುತ್ತೆ. ನಿಮ್ಗೆ ಈ ಥರ ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ಅಂತ ಅಂದರೆ ನೀವು ಒಂದು ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಬೇಕಾದರೆ ಕಟ್ ಮಾಡ್ಕೋಬೋದು. ನೋಡಿ, ಈ ಥರ ಸ್ಕೇಲ್ ಇರುತ್ತಲ್ಲ, ಸ್ಕೇಲಲ್ಲಿ ಈ ಥರ ನಿಮ್ಗೆ ಎಷ್ಟಾಗಲ ಬೇಕೋ ಅಷ್ಟಾಗಲ ಈ ಥರ ಇಟ್ಕೊಂಡ್ಬಿಟ್ಟು ಒಂದು ಲೈನನ್ನು ಹಾಕ್ಕೊಂಡು ಆಮೇಲೆ ನೀವು ಕಟ್ ಮಾಡಿಕೊಂಡ್ರೆ ನಿಮಗೆ ಸ್ಟ್ರೈಟಾಗಿ ಈ ಒಂದು ಪೀಸಸ್ ಅನ್ನೋದು ಬರುತ್ತೆ. ಓಕೆ, ನೋಡಿ 1.5 ಇಂಚು ಎಕ್ಸಾಕ್ಟಾಗಿ ಇರಬೇಕು. ಆ ಥರ ಸ್ವಲ್ಪ ಇದನ್ನು ತಗೊಳ್ಳಿ. ಇನ್ನು ನಾವು ಆಗಲೇ ತೋರಿಸಿದಂಥ ಇದು ಪೈಪಿಂಗಿಗೆ 1 ಇಂಚಾದರೂ ಸಾಕಾಗುತ್ತೆ. ಬಟ್ ಇದಕ್ಕೆ ಮಾತ್ರ 1.5 ಇಂಚು ನಮಗೆ ಬೇಕಾಗುತ್ತೆ. ನೋಡಿ, ಹೀಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿರುವಂಥ ಈ ಒಂದು ಪೀಸಸ್ ಏನಿದೆ, ಈ ಎಲ್ಲ ಪೀಸಸ್ಸನ್ನು ಕೂಡ ನಾವು ಆಗಲೇ ಈ ಜಾಯಿಂಟ್ ಮಾಡ್ಕೊಂಡ್ವಲ್ಲ ಸೇಮ್ ಅದೇ ಥರ ಒಂದ್ರ ಮೇಲೆ ಒಂದು ಇಟ್ಕೊಂಡು ಕ್ರಾಸ್ ಆಗಿ ನೋಡಿ ಈ ಥರ ಒಂದ್ರ ಮೇಲೆ ಒಂದನ್ನು ನೀಟಾಗಿ ಜೋಡಿಸ್ಕೊಂಡು ಕ್ರಾಸ್ ಆಗಿ ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ಈ ಥರ ಎಲ್ಲ ಪೀಸಸ್ಸು ನಾವು ಏನು ಕಟ್ ಮಾಡ್ಕೊಂಡಿದ್ದೀವಿ ಆ ಎಲ್ಲ ಪೀಸಸ್ಸು ಕೂಡ ಜಾಯಿಂಟು ಒಂದೇ ಕಡೆಗೆ ಬರಬೇಕು. ಆ ಥರ ನೋಡಿಕೊಂಡು ಸ್ಟಿಚ್ ಮಾಡಿಕೊಂಡು ಹೋಗಬೇಕು. ನಾವು ಕ್ರಾಸ್ ಪೀಸ್ ತಗೊಳ್ಳೋದ್ರಿಂದ ನಮಗೆ ಈ ಒಂದು ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ನೆಕ್ಗೆ ಅದಕ್ಕೆಲ್ಲ ಸ್ಟಿಚ್ ಮಾಡುವಾಗ ನಮಗೆ ಕ್ರಾಸ್ ಪೀಸು ತುಂಬಾ ಯೂಸ್ ಆಗುತ್ತೆ. ಸ್ಟ್ರೈಪ್ ಪೀಸನ್ನು ನಾವು ಯಾವಾಗ ಯೂಸ್ ಮಾಡ್ಬೋದು ಅಂತಂದರೆ ಈ ಸೊಂಟದ ಹತ್ರ ಮತ್ತು ಈ ಒಂದು ಏನು ಸ್ಲೀವ್ಸ್ಗೆ ಎಲ್ಲ ನಾವು ಪೈಪಿಂಗ್ ಕೊಡ್ತೀವಲ್ವ ಅಂಥ ಕಡೆಗಳಲ್ಲಿ ಮಾತ್ರ ನಮಗೆ ಈ ಒಂದು ಸ್ಟ್ರೈಟ್ ಪೀಸ್ ಅನ್ನೋದು ಯೂಸ್ ಆಗುತ್ತೆ. ಅದು ಬಿಟ್ಟರೆ ಇನ್ನು ಎಲ್ಲ ಕಡೆನೂ ನಾವು ಕ್ರಾಸ್ ಪೀಸನ್ನೇ ಜಾಸ್ತಿ ಬಳಕೆ ಮಾಡೋದು. ನೋಡಿ, ಈ ಥರ ಓಪನ್ ಮಾಡಿಕೊಂಡು ಈ ಥರ ನೈಲಲ್ಲಿ ಸ್ವಲ್ಪ ರಬ್ ಮಾಡ್ಕೊಂಬಿಡಿ. ಆವಾಗಲೇ ನಮಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಇಲ್ಲಿ ತುದಿಲಿ ಎಕ್ಸ್ಟ್ರಾ ಇರುವಂಥ ಕ್ಲಾತ್ ಇದೆಯಲ್ಲ ಸ್ವಲ್ಪ ಅದನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಾವು ಆಗಲೇ ಪೈಪಿಂಗ್ ಸ್ಟಿಚ್ ಮಾಡಿದ್ವಲ್ವ ಸೇಮ್ ಅದೇ ಥರನೇ, ಆದರೆ ಸ್ವಲ್ಪ ಚೇಂಜಸ್ಸು. ನೋಡಿ, ಒಂದು ಕಡೆಗೆ ಸ್ವಲ್ಪ ಜಾಸ್ತಿ ಬಿಟ್ಬಿಡಬೇಕು, ಇನ್ನೊಂದು ಕಡೆಗೆ ಸ್ವಲ್ಪ ಫೋಲ್ಡ್ ಮಾಡಿಕೊಂಡು ಆ ಕಡಿಮೆ ಫೋಲ್ಡ್ ಏನಿರುತ್ತೆ ಆ ಕಡಿಮೆ ಫೋಲ್ಡ್ ಇರೋವಂಥ ಕಡೆಯಲ್ಲಿ ನಾವು ಥ್ರೆಡ್ಡನ್ನು ಸೇರಿಸ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಫಸ್ಟಲ್ಲಿ ಸ್ವಲ್ಪ ಲಾಕ್ ಮಾಡಿಕೊಂಡು ನೋಡಿ ಈ ಥರ ಸ್ಟಿಚ್ ಮಾಡಿಕೊಂಡು ಬರಬೇಕು. ಒಂದು ಕಡೆಗೆ ಎಕ್ಸ್ಟ್ರಾ ಇರಬೇಕು, ಇನ್ನೊಂದು ಕಡೆಗೆ ಕಡಿಮೆ ಫೋಲ್ಡ್ ಮಾಡಿಕೊಂಡು ಈ ಥರ ಥ್ರೆಡ್ ಪಕ್ಕದಲ್ಲೇ ಸ್ಟಿಚ್ ಬರೋ ಥರ ನೋಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಮತ್ತು ಇನ್ನೊಂದೇನು ಅಂತಂದರೆ ನಾವು ಈ ಥರ ಥ್ರೆಡ್ ಪೈಪಿಂಗ್ ಸ್ಟಿಚ್ ಮಾಡುವಾಗ ನಾವು ಯಾವ ಕಲರ್ ಕ್ಲಾತನ್ನು ಯೂಸ್ ಮಾಡ್ತಾ ಇರ್ತೀವೋ ಸೇಮ್ ಅದೇ ಕಲರ್ ಥ್ರೆಡ್ಡನ್ನು, ಅಂದರೆ ನಾವು ಸ್ಟಿಚ್ ಮಾಡುವಂಥ ಥ್ರೆಡ್ಡು ಸೇಮ್ ಅದೇ ಕಲರ್ ಇರಬೇಕು. ಆ ಥರ ಕಲರನ್ನು ಹಾಕ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು. ನಾವು ಪೈಪಿಂಗನ್ನು ಸ್ಟಿಚ್ ಮಾಡಿದ್ದಾದಮೇಲೆ ಕೆಲವೊಂದು ಸರಿ ಅಪ್ಪಿತಪ್ಪಿ ಒಂಚೂರು ಥ್ರೆಡ್ ಎಲ್ಲಾದ್ರೂ ಮೇಲೆ ಕಾಣಿಸ್ತಾ ಇತ್ತು ಸ್ಟಿಚ್ಚು ಅಂತಂದರೆ ಆವಾಗ ನಮಗೆ ಅದು ಸೇಮ್ ಕಲರ್ ಥ್ರೆಡ್ ಇರೋದ್ರಿಂದ ಕಾಣಿಸೋದಿಲ್ಲ. ನೋಡಿ, ಈ ಥರ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಬರಬೇಕು. ನೋಡಿ, ನಮಗೆ ಈ ಒಂದು ಚಿಕ್ಕದಾಗಿರುವಂಥ ಸೈಡಲ್ಲಿ ಸ್ವಲ್ಪ ಏನಾದರೂ ಎಕ್ಸ್ಟ್ರಾ ಕ್ಲಾತ್ ಇತ್ತು ಅಂತಂದರೆ ಅದನ್ನ ಈ ಥರ ಕಟ್ ಮಾಡ್ಕೊಂಬಿಡಿ.
ನಾವು ಈ ಪೈಪಿಂಗ್ನ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಬ್ಲೌಸ್ ಎಲ್ಲ ಫುಲ್ ಸ್ಟಿಚ್ ಮಾಡಿರ್ತೀವಿ ಅಲ್ವಾ, ಲೈನಿಂಗು ಮತ್ತು ಮೇನ್ ಕ್ಲಾತ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡಿ ಆದಮೇಲೆ ಲಾಸ್ಟಲ್ಲಿ ನಾವು ನೆಕ್ಗೆ ಪೈಪಿಂಗನ್ನು ಸ್ಟಿಚ್ ಮಾಡುವಾಗ ಈ ಒಂದು ಪೈಪಿಂಗ್ ಅನ್ನೋದನ್ನು ನಾವು ಯೂಸ್ ಮಾಡ್ತೀವಿ. ನೋಡಿ ಫೈನಲಿ ನಮಗೆ ಈ ಒಂದು ಪೈಪಿಂಗ್ ಅನ್ನೋದು ಈ ಥರ ಕಾಣಿಸುತ್ತೆ. ನೋಡಿ ಒಂದು ಕಡೆ ಡೆಫಿನೆಟ್ ಆಗಿ ನಮಗೆ ಒಂದು ಕಡೆ ಜಾಸ್ತಿ ಇರಬೇಕು, ಹಾಗೆಯೇ ಒಂದು ಕಡೆ ಕಡಿಮೆ ಇರೋ ಥರ ನೋಡಿಕೊಂಡು ನಾವು ಸ್ಟಿಚ್ ಮಾಡಬೇಕಾಗುತ್ತೆ. ನಿಮಗೆ ಈ ಒಂದು ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತಂದರೆ ಈ ವಿಡಿಯೋದನ್ನು ಅವ್ರಿಗೆ ಶೇರ್ ಮಾಡಿ. ಮತ್ತು ಈ ಒಂದು ನೆಕ್ಸ್ಟ್ ವಿಡಿಯೋಸಲ್ಲಿ ಈ ಒಂದು ಪೈಪಿಂಗನ್ನು ಯಾವ ರೀತಿಯಾಗಿ ಸ್ಟಿಚ್ ಮಾಡೋದು ಅನ್ನೋದನ್ನು ಸಹ ನಾನು ತೋರಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.